ನಾನು ಇಷ್ಟಪಡ್ತೇನೆ. ಮುಖ್ಯವಾಗಿ ಏನಂದ್ರೆ ಕೇರ್ಪಟ್ಟೆ ಜನತೆಗೆ ನಾವು ಸರ್ವಿಸ್ ಕೊಡಬೇಕು ಅಂತ ಈ ಹಾಸ್ಪಿಟಲ್ನ ನಾವು ಇನಾಗ್ರೇಷನ್ ಮಾಡಿದ್ವಿ. ಇದು ಇಂದುವರೆಗೂ ನಾವು ನಮ್ಮ ಹಾಸ್ಪಿಟಲಲ್ಲಿ ಪ್ರತಿ ಒಬ್ಬರಿಗೂ ನಾವು ಪ್ರತಿ ಒಂದು ಕಾಯಿಲೆಗೂ ನಾವು ಸರ್ವಿಸ್ ಕೊಡಬೇಕು. ಯಾವುದೇ ತರಹದ ಸರ್ವಿಸ್ ಇಲ್ಲದೆ ಇರೋ ತರದ್ದು ನಾವು ಮಾಡ್ಕೋಬಾರ್ದು. ಮತ್ತೆ ಎಲ್ಲಾ ತರಹದ ಸರ್ವಿಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಹಾಸ್ಪಿಟಲ್ನ ರನ್ ಮಾಡ್ತಾ ಇದ್ವಿ. ಇಲ್ಲಿ ಮಂಡ್ಯದ ಅಪೂರ್ವ ವೆಜ್ ಮಾಲೀಕರಾದ ಅನಿಲ್ ಅವರ ಸಾರಥಿಯಿಂದ ನ್ಯೂ ಅಪೂರ್ವ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದನ್ನು ಕೂಡ ನಾವು ಅವರ ಸಾರಥಿಯಿಂದಲೇ ನಾವು ನಡೆಸ್ತಾ ಇದೀವಿ. ಈ ಹಾಸ್ಪಿಟಲ್ ಅಲ್ಲಿ 24x7 ಸರ್ವಿಸ್ ಪ್ರತಿಯೊಂದು ಸೌಲಭ್ಯಗಳನ್ನು ಮಾಡ್ತಾ ಇದೀವಿ. ಡಯಾಲಿಸಿಸ್ ಆಗಲಿ, ಫಾರ್ಮಸಿ ಆಗಲಿ, ಆಂಬುಲೆನ್ಸ್, ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಗಲಿ, ಈ ತರ ಎಲ್ಲ ಸ್ಪೆಷಲಿಸ್ಟ್ಗಳನ್ನ ಡಾಕ್ಟರ್ಸ್ನ ಇಟ್ಟು ನಾವು ಹಾಸ್ಪಿಟಲ್ ರನ್ ಮಾಡ್ಬೇಕು ಅನ್ಕೊಂಡಿದ್ವಿ, ಮಾಡ್ತಾ ಇದೀವಿ. ಇವಾಗ ಡಾಕ್ಟರ್ ನಿರೂಪ್ ಅಂತ 24x7 ಫಿಸಿಷಿಯನ್, MD ಮೆಡಿಸಿನ್ ಅಂಡ್ ಫಿಸಿಷಿಯನ್ ಅಂಡ್ ಫೆಲೋಶಿಪ್ ಕಾರ್ಡಿಯಾಲಜಿ ಮಾಡಿದ್ದಾರೆ. ಅವರು ಈ ಹಾಸ್ಪಿಟಲ್ ನಿನ್ನೆಯಿಂದ ಅಂದ್ರೆ ಜುಲೈ 1 ಇಂದ ನಮ್ಮ 24x7 ಸರ್ವಿಸ್ ಕೊಡ್ತಾ ಇದ್ದಾರೆ. ಮತ್ತೆ ನೆಕ್ಸ್ಟ್ ಪ್ರತಿಯೊಂದು ಪೀಡಿಯಾಟ್ರಿಕ್ ಆಗಿರ್ಬೋದು, NICU ಆಗಿರ್ಬೋದು, ICU ಆಗಿರ್ಬೋದು, ಎಮರ್ಜೆನ್ಸಿ ಅಂಡ್ ಟ್ರಾಮಾ ಕೇರ್ ಅಂದ್ರೆ ರೋಡ್ ಆಕ್ಸಿಡೆಂಟ್, ಪಾಯ್ಸನ್, ಹ್ಯಾಂಗಿಂಗ್, ಈ ತರ ಸ್ನೇಕ್ ಬೈಟ್ ಅಂದ್ರೆ ಹಾವು ಕಚ್ಚಿರೋದು, ಈ ತರ ಎಲ್ಲಾ ಕಾಯಿಲೆಗಳಿಗೂ ನಮ್ಮಲ್ಲಿ ಚಿಕಿತ್ಸೆ ದೊರೆಯುತ್ತದೆ. ಈವನ್ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಿರು. ನಾನು ಮೂಲತಃ ಮೈಸೂರಿನವನು. ನಾನು ವಿದ್ಯಾಭ್ಯಾಸ ಮಾಡಿದ್ದೆಲ್ಲ ಮೈಸೂರಲ್ಲೇ. MBBSಗೆ ಅಂತ ನಾನು ಮಂಗಳೂರಿಗೆ ಹೋದೆ. ಮಂಗಳೂರಲ್ಲಿ MBBS ಆದ ನಂತರ ನಾನು ನನ್ನ ಉನ್ನತ ಶಿಕ್ಷಣವನ್ನು ಅಮೆರಿಕದಲ್ಲಿ ಮಾಡಬೇಕು ಅಂದ್ಬಿಟ್ಟು ಅಮೆರಿಕಕ್ಕೆ ಹೋಗಿದ್ದೆ. 2 ತಿಂಗಳು ಅಮೆರಿಕದಲ್ಲಿ ಕೆಲಸ ಕೂಡ ಮಾಡಿದ್ದೆ. ಆದರೆ ಅದಾದಮೇಲೆ ನನಗೆ ಅಲ್ಲಿ ಅರ್ಥ ಆಗಿದ್ದು ಏನಂತಂದರೆ, ಅಲ್ಲಿಗಿಂತ ಹೆಚ್ಚು ನಮ್ಮ ಅವಶ್ಯಕತೆ ನಮ್ಮ ಜನತೆಗೆ ಇದೆ, ನಮ್ಮ ದೇಶದಲ್ಲಿ ಇದೆ. ನಮ್ಮ ಹಳ್ಳಿಗಳಲ್ಲೇ ಡಾಕ್ಟರ್ಗಳಿಲ್ಲ, ಅಲ್ಲಿ ಅಷ್ಟೊಂದು ಜನ ಡಾಕ್ಟರ್ಸ್ ಇದ್ದಾರೆ, ಅಷ್ಟೊಂದು ಫೆಸಿಲಿಟೀಸ್ ಇದೆ, ನಮ್ಮವ್ರಿಗೆ ಏನಿಲ್ಲ. ಹಾಗಾಗಿ ನಾನು ಅಲ್ಲಿ ಓದೋದು ಇನ್ನು ಮುಂದೆ ಸರಿಯಾಗೋದಿಲ್ಲ ಅಂತ ಹೇಳಿ ನಾನು 2 ತಿಂಗಳಿಗೆ ಅದನ್ನು ಬಿಟ್ಟು ವಾಪಸ್ಸು ಕರ್ನಾಟಕಕ್ಕೆ ಮತ್ತೆ ಬಂದು ನಾನು MDನ ದಾವಣಗೆರೆಯಲ್ಲಿ ಮುಗಿಸ್ದೆ. ನನ್ನ ಎಜುಕೇಷನ್ ಮುಗಿದಾದ್ಮೇಲೆ ನಾನು ಇಲ್ಲಿವರೆಗೂ ಗುಂಡ್ಲುಪೇಟೆ ತಾಲೂಕು ಆಸ್ಪತ್ರೆಯಲ್ಲಿ 1 ವರ್ಷ ಕೆಲಸ ಮಾಡಿದ್ದೀನಿ. ಮತ್ತು ಮಂಡ್ಯದಲ್ಲಿ ಪ್ರಗತಿ ಆಸ್ಪತ್ರೆ ಹಾಗೂ ಮೈಸೂರಿನಲ್ಲಿ ಕೂಡ ಪ್ರಜ್ವಲ್ ಆಸ್ಪತ್ರೆ ಅಂತ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿದ್ದೇನೆ. ಸೊ ಇಲ್ಲಿವರೆಗೂ 3 ವರ್ಷ ನನ್ನ ಎಕ್ಸ್ಪೀರಿಯನ್ಸ್ ಇದೆ. ಈಗ ಈ KR ಪೇಟೆ ತಾಲೂಕಿನಲ್ಲಿ ನ್ಯೂ ಅಪೂರ್ವ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಒಂದು ಹೊಸದಾಗಿ ಓಪನ್ ಆಯಿತು. ಹಾಗಾಗಿ ನನ್ನ ಸೇವೆಯನ್ನು ಇಲ್ಲಿ ಮುಂದುವರಿಸೋಣ ಅಂತ ನಾನು ಇಲ್ಲಿಗೆ ಈಗ ಬಂದಿದ್ದೇನೆ. ಸೊ ನಾನು 24/7 ಇದೇ ಹಾಸ್ಪಿಟಲಲ್ಲಿ ನನ್ನ ಒಪಿನಿಯನ್ ಮತ್ತು ಕನ್ಸಲ್ಟೇಷನ್ನ ಕೊಡ್ತೀನಿ. ನಾನು ಪೇಷಂಟ್ಗಳನ್ನ ಎಮರ್ಜೆನ್ಸಿ ಆಗಿರ್ಬೋದು, OPD ಆಗಿರ್ಬೋದು, ಎಲ್ಲ ಥರದ ಪೇಷಂಟ್ಗಳನ್ನ ನೋಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದ್ದೇನೆ. BP, ಶುಗರು, ಹಾರ್ಟಿನ ಸಮಸ್ಯೆಗಳು, ಹೃದಯ ಮತ್ತು ಲಿವರ್ ತೊಂದರೆಗಳು, ಕಿಡ್ನಿ ಸಮಸ್ಯೆಗಳು, ನರರೋಗ ಸಮಸ್ಯೆಗಳು, ಎಲ್ಲ ತರಹದ ಕಾಯಿಲೆಗಳನ್ನು ಮಾತ್ರೆ ಮತ್ತು ಮೆಡಿಸಿನ್ಸಿಂದ ನಿವಾರಣೆ ಪಡುವಂತಹ ಕಾಯಿಲೆಗಳನ್ನು ನೋಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದ್ದೇನೆ. ಅಂತ ಚಿಕಿತ್ಸೆನ ನಾನು ಕೊಡಬಲ್ಲೆ. ಯಾವ ಪೇಷಂಟ್ಗೆ ಆಪರೇಷನ್ ನೆಸೆಸಿಟಿ ಇರ್ತದೆ ಅಂತ ಪೇಷಂಟ್ಗಳಿಗೆ ನಮ್ಮ ಹಾಸ್ಪಿಟಲ್ಗೆ ಆಪರೇಷನ್ ಸೌಲಭ್ಯಗಳು ಇದೆ. ಅದನ್ನು ನಾವು ಆ ತಜ್ಞರನ್ನು ಕರೆಸಿ ಆದ ಪೇಷಂಟ್ನ ಚಿಕಿತ್ಸೆಗೆ ಒಳಪಡಿಸ್ಬೇಕಾಗ್ತದೆ. ಸೊ ಇಂಥ ಒಂದು ಸೇವೆನ ಕೊಡಬೇಕು ಅಂತ ನಮ್ಮ ಒಂದು ಟೀಮ್ನ ಒಂದು ರೆಡಿ ಮಾಡ್ಕೋತಾ ಇದ್ದೀವಿ. ಸೊ KR ಅಂತ ಒಂದು ತಾಲೂಕಲ್ಲಿ ದೊಡ್ಡ ಆಸ್ಪತ್ರೆ, ಇಷ್ಟು ದೊಡ್ಡ ಆಸ್ಪತ್ರೆ ಯಾರು ಇಲ್ಲಿವರೆಗೂ ಇಲ್ಲ. ಇಲ್ಲಿನ ಸುತ್ತಮುತ್ತ ಹಳ್ಳಿಗಳಿಗೆ, ಜನಗಳಿಗೆ ಎಲ್ಲರಿಗೂ ಉಪಯೋಗ ಆಗುವಂಥ ಒಂದು ಫೆಸಿಲಿಟಿ ಇದೆ. ಇದನ್ನೆಲ್ಲರೂ ಸದುಪಯೋಗ ಪಡಿಸ್ಕೊಂಡ್ರೆ ಚೆನ್ನಾಗಿರ್ತದೆ ನನ್ನ ಒಂದು ಭಾವನೆ. ನಾವೆಲ್ಲರೂ ಒಟ್ಟಾಗಿ ಈ ಹಾಸ್ಪಿಟಲ್ನ ಸಿಬ್ಬಂದಿ ವರ್ಗ, ನಾನು ಮತ್ತು ಅವಿನಾಶ್ ಮತ್ತು ಅನಿಲ್ ಅವರು ಮತ್ತು ಒಳಗಡೆ ಎಲ್ಲ ಸಿಬ್ಬಂದಿ ವರ್ಗದವರೆಲ್ಲರೂ ಒಟ್ಟುಗೂಡಿ ನಮ್ಮ ಒಂದು ಪ್ರಯತ್ನವನ್ನು ಮಾಡಿ ಇಲ್ಲಿನ ಸಮಾಜಕ್ಕೆ ಒಂದು ಒಳ್ಳೆಯ ನಮ್ಮ ಕಡೆಯಿಂದ ಒಂದು ಸೇವೆ ದೊರಕಿಯನ್ನು ನಮ್ಮ ಕೊಟ್ಟು ನೋವೆಲ್ಲ ನಿವಾರಣೆ ಮಾಡಿರೋವರೆಗೂ ನಾನು ಮಾಡಿರ್ತೇನೆ. ಆಪರೇಷನ್ ಒಬ್ಬರು ನಮ್ಮ ಸರ್ಜನ್ಸ್